ಹಲೋ ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಂಗಳೂರು ಶೈಲಿಯಲ್ಲಿ ಚಿಕನ್ ಸುಕ್ಕ ಮಾಡ್ತಾಯಿದ್ದೇನೆ. ತುಂಬ ಟೇಸ್ಟ್ ಆಗಿರ್ತದೆ ಈ ಥರ ಮಾಡೋದ್ರಿಂದ. ಇದೊಂದು ಡಿಫ್ರೆಂಟ್ ಸ್ಟೈಲಿದ್ದು ಚಿಕನ್ ಸುಕ್ಕ. ನಾವು ಮಂಗಳೂರು ಸೈಡವರು ಈ ರೀತಿಯೇ ಮಾಡೋದು. ತುಂಬ ಟೇಸ್ಟ್ ಆಗಿರ್ತದೆ. ನಾನು ಹೇಗೆ ಮಾಡ್ತೇನಂತ ನೀವೇ ನೋಡಿ. ಚಿಕನ್ ಸುಕ್ಕ ಮಾಡಲಿಕ್ಕೆ ನಾನು 2 kg ಚಿಕನ್ ತೊಗೊಂಡಿದ್ದೇನೆ. ಇದು ಕ್ಲೀನ್ ಮಾಡಿದಂತಹ ಚಿಕನ್. ನಾನು ಮೀಡಿಯಮ್ ಸೈಜೇ ಕಟ್ ಮಾಡಿ ತೊಗೊಂಡಿದ್ದೇನೆ, ತುಂಬ ಸಣ್ಣ ಕಟ್ ಮಾಡಲಿಲ್ಲ. ಚಿಕನ್ ಸುಕ್ಕ ಮಾಡಲಿಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ 5 ಚಮಚ, ಜೀರಿಗೆ 2 ಚಮಚ, ಮೆಂತೆ 1 ಚಮಚ, ಸಾಸಿವೆ 1 ಚಿಟಿಕೆ, ಬ್ಲ್ಯಾಕ್ ಪೆಪ್ಪರ್ 1 ಚಮಚ, ಕೆಂಪು ಮೆಣಸು 13ರಿಂದ 15. ಇದನ್ನೆಲ್ಲ ನಾನು ಒಂದು ಬಾಣಲೆಯಲ್ಲಿ ಡ್ರೈ ಫ್ರೈ ಮಾಡ್ತೇನೆ. ಸ್ವಲ್ಪ ಕೂಡ ಎಣ್ಣೆ ಯೂಸ್ ಮಾಡಲಿಲ್ಲ ಇದಕ್ಕೆ. ಡ್ರೈ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ, ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡ್ತದೆ. ಎಣ್ಣೆ ಯೂಸ್ ಮಾಡಲಿಲ್ಲ, ಡ್ರೈ ಫ್ರೈ ಮಾಡ್ತೇನೆ. ಹಾಗೆಯೇ 1-2 ನಿಮಿಷ ಇದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಇದನ್ನು ನಾನೀಗ ನೀರು ಹಾಕದೆ ಹುಡಿ ಮಾಡಿ ತೊಗೊಂಡಿರ್ತೇನೆ. ನೋಡಿ, ಹುಡಿ ಮಾಡಿ ತೊಗೊಂಡಿಟ್ಟಿದ್ದೇನೆ. ಇದೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಿದ್ದೇನೆ. ನಂತರ ಸ್ವಲ್ಪ ಕರಿಬೇವು ಮತ್ತು ಒಂದು ಬೆಳ್ಳುಳ್ಳಿ 9ರಿಂದ 10 ಎಸಳು, 3 ಈರುಳ್ಳಿ ತೊಗೊಂಡಿದ್ದೇನೆ. ಟೋಟಲ್ 4 ಈರುಳ್ಳಿ, 4 ಈರುಳ್ಳಿ, 3 ಈರುಳ್ಳಿ ಇದಕ್ಕೆ ಯೂಸ್ ಮಾಡ್ತೇನೆ. ಸ್ವಲ್ಪ ಹುಳಿ ತೊಗೊಂಡಿದ್ದೇನೆ. ಈಗ ಒಂದು ಬಾಣಲೆಗೆ 2 ಚಮಚ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಹಾಕಿ 2 ನಿಮಿಷ ಅದು ಕೆಂಪಗಾಗುವವರೆಗೆ ನಾನು ಫ್ರೈ ಮಾಡ್ತೇನೆ. ನೋಡಿ, ಕೆಂಪಗಾಗುವವರೆಗೆ ಫ್ರೈ ಮಾಡಿ ತೆಗೆದಿಡ್ತೇನೆ. ಇದು ತಣ್ಣಗಾದ ಮೇಲೆ ಮಿಕ್ಸಿಗೆ ಜಾರಿಗೆ ಹಾಕಿ ಪೇಸ್ಟ್ ಥರ ಮಾಡಿ ತೆಗೆದಿಟ್ಕೊಳ್ಬೇಕು. ಈಗ ತಣ್ಣಗಾಗಿದೆ. ತಣ್ಣಗಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಸ್ವಲ್ಪ ಒಂದು ಅರ್ಧ ಲೋಟಷ್ಟು ನೀರು ಹಾಕಿ, ಅರ್ಧ ಲೋಟ ಸಹ ಬೇಡ, ಅದು ಹಾಕಿ ಅಷ್ಟು ಹಾಕಿ ಪೇಸ್ಟ್ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದೇನೆ. ಇದು ಹಾಗೆ ಇರಲಿ. ಈಗ ಒಂದು ಬಾಣಲೆಗೆ 3 ಚಮಚ ಎಣ್ಣೆ ಹಾಕಿದ್ದೇನೆ, ತೆಂಗಿನೆಣ್ಣೆ. ನಾನು ಇದಕ್ಕೆ ತುಪ್ಪ ಯೂಸ್ ಮಾಡಲಿಲ್ಲ. ತುಪ್ಪ ಹಾಕಿದರೆ ಸ್ವಲ್ಪ ಪಸೆ ಪಸೆ ಆಗ್ತದಂತ. ಇದಕ್ಕೆ ಸ್ವಲ್ಪ ಕರಿಬೇವು. ನಾವು ಮಂಗಳೂರು ಸೈಡು ಹೀಗೇ ಚಿಕನ್ ಸುಕ್ಕ ಮಾಡೋದು. ಇದಕ್ಕೆ ಒಂದು ಈರುಳ್ಳಿ ಯೂಸ್ ಮಾಡಿದ್ದೇನೆ, 3 ಈರುಳ್ಳಿ ಪೇಸ್ಟಿಗೆ ಯೂಸ್ ಮಾಡಿದ್ದೇನೆ. 1 ಈರುಳ್ಳಿ ಈಗ ಚಿಕನ್ ಬೇಯಿಸಲಿಕ್ಕೆ ಇಡುವ ಮೊದಲು ನಾನು ಅದು ಕೆಂಪಗಾಗೋವರೆಗೆ ಸ್ವಲ್ಪ ಫ್ರೈ ಮಾಡ್ತೇನೆ. ನಾವು ಮಂಗಳೂರು ಸೈಡೆಲ್ಲ ಈ ರೀತಿಯೇ ಮಾಡೋದು, ತುಂಬ ಟೇಸ್ಟ್ ಆಗ್ತದೆ. ರೆಸಿಪಿ ಕೂಡ ತುಂಬ ರುಚಿಯಾಗಿ ಇರ್ತದೆ. ಈಗ ನಾನು ಚಿಕನನ್ನು ಹಾಕ್ತಾ ಇದ್ದೇನೆ ಬಾಣಲೆಗೆ. ಇದನ್ನು ನಾನು ನೀರಲ್ಲಿ ಹಾಕಿದ್ದೇನೆ, ಹಿಂಡಿ ಹಾಕ್ತೇನೆ ನಾನು. ಈ ರೀತಿ ಸುಕ್ಕ ಮಾಡೋದ್ರಿಂದ ತುಂಬ ಚಂದ ಒಳ್ಳೆಯದಾಗ್ತದೆ. ಬೇರೆ ರೀತಿ ಸಹ ಮಾಡ್ತಾರೆ, ಕೆಲವರು ಒಟ್ಟು ಮಸಾಲೆ ಎಲ್ಲ ಅರ್ದು ಮಾಡ್ತಾರೆ. ಇದು ನಾನೊಂದು ಡಿಫ್ರೆಂಟ್ ಸ್ಟೈಲ್ ಮಾಡ್ತಾ ಇದ್ದೇನೆ. ಈ ರೀತಿ ಮಾಡಿದರೆ ತುಂಬ ಟೇಸ್ಟಾಗಿ ತಿನ್ನುವಂತ ಆಗ್ತದೆ. ನೀವೇ ನೋಡಿ ಹೇಗೆ ಆಗ್ತದಂತ, ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು ಚಿಕನ್ಗೆ 2 ಚಮಚದಷ್ಟು ಅರಶಿನ ಹುಡಿ ಹಾಕ್ತೇನೆ. ಯಾಕೆಂದರೆ ಚಿಕನ್ನು ಸ್ವಲ್ಪ ಸ್ಮೆಲ್ ಬರ್ತದೆ. ಬೇಯುವಾಗ ನಾವು ಸ್ವಲ್ಪ ಅರಶಿನ ಹುಡಿ ಹಾಕಿದರೆ ಅದು ತಿನ್ನುವಾಗ ಸಹ ನಮಗೆ ಅಷ್ಟು ಸ್ಮೆಲ್ ಬರಲ್ಲ. ಇಲ್ಲದ್ರೆ ಕೆಲವೊಮ್ಮೆ ಅದು ಸ್ಮೆಲ್ ಬರ್ತದೆ ಅಂತ ನಾವು ಅರಶಿನ ಹುಡಿ ಯೂಸ್ ಮಾಡ್ತೇವೆ. ಇದಕ್ಕೆ ನಾನೀಗ ನೀರು ಹಾಕೋದಿಲ್ಲ, ಇದು ಚಿಕನ್ನೇ ನೀರು ಬಿಡ್ತದೆ. ನೋಡಿ, ನೀರು ಸ್ವಲ್ಪ ಕೂಡ ಯೂಸ್ ಮಾಡೋದಿಲ್ಲ ನಾನು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತೇನೆ. ಅದು ಉಪ್ಪು ಹಾಕಿ ಬೇಯಿಸಿದರೆ ತುಂಬ ಟೇಸ್ಟ್ ಆಗ್ತದೆ. ಇಲ್ಲದ್ರೆ ಚಿಕನ್ ಪೀಸಿಗೆ ಉಪ್ಪು ಹಿಡಿಯಲ್ಲ. ಈಗ ನಾನು ಈರುಳ್ಳಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಮಿಕ್ಸಿಯಲ್ಲಿ, ಅದನ್ನು ಹಾಕ್ತಾ ಇದ್ದೇನೆ. ಅದು ಈರುಳ್ಳಿ ಪೇಸ್ಟಲ್ಲೇ ಚಿಕನ್ ಬೇಯಿಸಿದರೆ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡ್ತದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗ್ತದೆ. ತಿನ್ನಲಿಕ್ಕೆ ಸಹ ತುಂಬ ಡಿಫ್ರೆಂಟ್ ಫ್ಲೇವರ್ ಕೊಡ್ತದೆ. ನಾವು ಈ ಮಂಗಳೂರು ಸೈಡಲ್ಲಿ ಕೂಡ ಹೀಗೇ ಮಾಡೋದು. ಮಂಗಳೂರು ಸೈಡಲ್ಲಿ ಯಾವುದಾದ್ರು ಫಂಕ್ಷನ್ ಎಲ್ಲ ಇದ್ದರೆ ಈ ರೀತಿ ಮಾಡ್ತೇವೆ ನಾವು ಚಿಕನ್ ಸುಕ್ಕ. ನಾನು ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಲಿಲ್ಲ. ಅದು ಈರುಳ್ಳಿ ಪೇಸ್ಟಲ್ಲೇ ಈಗ ಚಿಕನ್ ಬೇಯಲಿಕ್ಕೆ ಬಿಡ್ತೇನೆ ನಾನು ಸ್ವಲ್ಪ ಚಿಕನ್ ದೊಡ್ಡ ಮೀಡಿಯಮ್ ಸೈಜೇ ಪೀಸ್ ಮಾಡಿಟ್ಟಿದ್ದೇನೆ.
ಅಂದರೆ ತುಂಬ ಚಿಕ್ಕದು ಮಾಡಿದರೆ ಅದು ಇದು ಹಾಗೆ ಹೋಗ್ತದೆ, ತಿನ್ನಲಿಕ್ಕೆ ಸಿಗಲ್ಲ ಪೀಸ್ ಪೀಸ್ ಆಗಿ. ಈಗ ಕೊದ್ದಿ ಬರ್ತಾ ಉಂಟು ನೋಡಿ, ನೀರೆಲ್ಲ ಬಿಟ್ಟಿದೆ. ನಾನು ಸ್ವಲ್ಪ ಸಹ ನೀರು ಆ್ಯಡ್ ಮಾಡಿರಲಿಲ್ಲ ಇದಕ್ಕೆ. ತುಂಬ ಒಳ್ಳೆಯದಾಗ್ತದೆ ಹೀಗೆ ಮಾಡೋದ್ರಿಂದ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತೇನೆ. ಅದರಲ್ಲೇ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತೇನೆ. ಈಗ ಮಸಾಲ ಪದಾರ್ಥಗಳನ್ನು ನಾನು ಹುಡಿ ಮಾಡಿ ಇಟ್ಕೊಂಡಿದ್ದೇನಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ನೋಡಿ, ನಾನೊಂದು ಬೇರೆ ರೀತಿಯಲ್ಲಿ ಮಾಡ್ತೇನೆ, ಬೇರೆ ಶೈಲಿಯಲ್ಲಿ. ಮಂಗಳೂರು ಸೈಡಲ್ಲಿ ಕೂಡ ಬೇರೆ ರೀತಿಯಲ್ಲಿ ಕೂಡ ಮಾಡ್ತಾರೆ, ಇದು ಒಂದು ರೀತಿ. ನಾನು ಇದು ಮಸಾಲೆ ಹುಡಿ ಹಾಕಿದ ಮೇಲೆ ಸಹ ನೀರು ಹಾಕಲಿಲ್ಲ. ಅದೇ ನೀರಲ್ಲಿ, ಚಿಕನ್ದು ನೀರಲ್ಲೇ ಅದು ಬೇಯಲಿ, ಒಳ್ಳೆಯದಾಗ್ತದೆ. ಇದು ಸ್ವಲ್ಪ ನೀರೇ ಮಾಡಿದ್ದೇನೆ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು. ಇಲ್ಲದೆ ಫಸ್ಟೇ ಡ್ರೈ ಆಗಿ ಮಾಡಿದರೆ ಅಷ್ಟು ಕುದಿ ಬರೋದಿಲ್ಲ. ಚಿಕನ್ ಸುಕ್ಕ ಈ ರೀತಿ ಒಮ್ಮೆ ಮಾಡಿ ನೋಡಿ, ನಿಮಗೆ ಸಹ ತುಂಬ ಇಷ್ಟ ಆಗ್ತದೆ. ಚೆನ್ನಾಗಿ ಕುದಿ ಬರಲಿ. ಈಗ ನಾನು ಗರಂ ಮಸಾಲ ಹುಡಿ ಹಾಕ್ತಾಯಿದ್ದೇನೆ. ನಾನು ಇದಕ್ಕೆ ಬೇರೆ ಚಕ್ಕೆ ಲವಂಗ ಎಲ್ಲ ಯೂಸ್ ಮಾಡಲಿಲ್ಲ, ಯಾಕಂದರೆ ಅದು ಬೇರೆ ಸ್ಪೈಸಿನೆಸ್ ಕೊಡ್ತದೆ. ನಾನು ಇದಕ್ಕೆ ಗರಂ ಮಸಾಲೆ, ನಾರ್ಮಲ್ ಗರಂ ಮಸಾಲ ಹುಡಿಯನ್ನೇ ಯೂಸ್ ಮಾಡಿದ್ದೇನೆ ಚಿಕನ್ದು ಸುಕ್ಕಾಗೆ. ನಾನು ನಾನ್ ವೆಜ್ ಐಟಮ್ ಮಾಡಬೇಕು ಅಂದರೆ ಚಿಕನ್ ರೆಸಿಪಿ ಎಲ್ಲ ಮಾಡಬೇಕಾ, ಗರಂ ಮಸಾಲೆ ಎಲ್ಲ ಯೂಸ್ ಮಾಡ್ತೇವಲ್ಲ, ನಾನು ಗರಂ ಮಸಾಲ ಸ್ವಲ್ಪ ಯೂಸ್ ಮಾಡ್ತೇನೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಹಾಕ್ತೇನೆ. ಕೊಕೊನೆಟ್ ಅಂದರೆ ತೆಂಗಿನ ತುರಿ ಹಾಕುವ ಮೊದಲು ಇದೀಗ ಒಳ್ಳೆ ಕೊದಿ ಬರಲಿ. ತುಂಬ ರುಚಿ ಆಗ್ತದೆ ಈ ರೀತಿ ಮಾಡಿದರೆ. ಇದಕ್ಕೆ ನಾನೀಗ ತೆಂಗಿನ ತುರಿ 1 ಬಟ್ಟಲ್ನಷ್ಟು ಇಟ್ಕೊಂಡಿದ್ದೇನೆ, ತೆಗೆದಿಟ್ಟಿದ್ದೇನೆ ತುರಿದು. ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕ್ತೇನೆ. ಒಂದು ಬಾಣಲೆಯಲ್ಲಿ ಡ್ರೈ ಫ್ರೈಯೇ ಮಾಡ್ತೇನೆ, ಅಂದರೆ ಸ್ವಲ್ಪ ಸಹ ಎಣ್ಣೆ ಹಾಕದೆ ಸ್ವಲ್ಪ 2 ನಿಮಿಷ ಹುರಿತೇನೆ ತೆಂಗಿನ ತುರಿಯನ್ನು. ಹೀಗೆ ಮಾಡಿ ಚಿಕನ್ ಸುಕ್ಕಕ್ಕೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಸಹ ಇಷ್ಟ ಆಗ್ತದೆ. ಈಗ ನಾನು ತೆಂಗಿನ ತುರಿಯನ್ನು ಹಾಕ್ತೇನೆ. ನೋಡಿ, ಈಗ ಹಾಕ್ತೇನೆ ನಾನು ತೆಂಗಿನ ತುರಿಯನ್ನು. ಆದಾಗ ಸ್ವಲ್ಪ ಡ್ರೈ ಆಗ್ತದೆ, ಸುಕ್ಕ ಆಗ್ತದೆ. ಇದು ಒಳ್ಳೆ ಕುದಿ ಬರೋದ್ರಿಂದ ಹಳಸೋದಿಲ್ಲ. ನಾವು ನೆಕ್ಸ್ಟ್ ಡೇ ಇಟ್ಟು ಸಹ ತಿನ್ಬೋದು, ಏನಾಗೋದಿಲ್ಲ. ಅದಕ್ಕೆ ನಾನು ಮಾಡುವಾಗಲೇ ತುಂಬ ಸುಕ್ಕದಾಗೆ ಮಾಡಲಿಲ್ಲ. ಫಸ್ಟ್ ಚೆನ್ನಾಗಿ ಕುದಿ ಬರಲಿ ಅಂತ ತೆಳು ಮಾಡಿ, ಆನಂತರ ಅದು ಚೆನ್ನಾಗಿ ಕುದಿ ಬಂದು ಮತ್ತು ತೆಂಗಿನ ತುರಿ ಹಾಕುವಾಗ ನೋಡಿ ಹೀಗೆ ಆಗ್ತದೆ, ತುಂಬ ಒಳ್ಳೆಯದಾಗ್ತದೆ. ನಾವು ಮಂಗಳೂರು ಸೈಡೆಲ್ಲ ಫಂಕ್ಷನ್ ಎಲ್ಲ ಏನಾದರೂ ಮದುವೆ ಮತ್ತು ಬಯಕೆ ಎಲ್ಲ ಇರ್ತದೆ, ಸೀಮಂತ ಮತ್ತು ಏನಾದರೂ ಫಂಕ್ಷನ್ ಇದ್ದರೆ ಎಲ್ಲ ಈ ರೀತಿಯೇ ಮಾಡ್ತೇವೆ. ತುಂಬ ಟೇಸ್ಟ್ ಆಗ್ತದೆ ಪದಾರ್ಥ. ಹುಡಿ ಮಾಡಿ ಹಾಕೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಈಗ ನಾನು ಉಳಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಚಿಕನ್ ಸುಕ್ಕ ರೆಡಿ ಉಂಟು, ಮಂಗಳೂರು ಶೈಲಿಯ ಚಿಕನ್ ಸುಕ್ಕ ರೆಡಿ. ನಿಮಗೆ ನಾನು ಮಾಡಿದ ಚಿಕನ್ ಸುಕ್ಕ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಂಗಳೂರು ಶೈಲಿಯ ಚಿಕನ್ ಸುಕ್ಕ ರೆಡಿ ಇದೆ ಈಗ.